ವಿದೇಶಕ್ಕೂ ರಫ್ತಾಗುತ್ತಿದೆ ಸುಳ್ಯದ ಜೇನುತುಪ್ಪ. ಕೊರಗ ಬಂಧುಗಳ ಪ್ರಕೃತಿಗೆ ಮನಸೋತ ಗಲ್ಫ್ ರಾಷ್ಟ್ರ. ಸಮಾಜದ ಮುಖ್ಯವಾಹಿನಿಗೆ ತೆರೆದುಕೊಂಡಿರುವ ಕೊರಗ ಸಮುದಾಯದ ಬಂಧುಗಳು ಈಗ ಜಾಗತಿಕ ಮಟ್ಟಕ್ಕೆ ತಮ್ಮ ಕೌಶಲ್ಯವನ್ನು ಪರಿಚಯಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ವಾಸಿಸುವ ಕೊರಗ ಜನಾಂಗದ ಕುಟುಂಬಗಳು ತಮ್ಮ ಪರಂಪರೆಯ ಕೌಶಲ್ಯವನ್ನ ಆಧುನಿಕ ಮಾರುಕಟ್ಟೆಯೊಂದಿಗೆ ಜೋಡಿಸಿ ಸ್ವಾವಲಂಬಿ ಬದುಕಿನತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಕಾಡಿನಲ್ಲಿ ಸಿಗುವ ಸಹಜ ಜೇನುತುಪ್ಪವನ್ನು ಸಂಗ್ರಹಿಸಿ ಪ್ರಕೃತಿ ಎಂಬ ಬ್ರ್ಯಾಂಡ್ನ ಅಡಿಯಲ್ಲಿ ಮಾರಾಟ ಮಾಡ್ತಾ ಇರುವಂತಹ ಈ ಸಮುದಾಯ ಈಗ ಗಲ್ಫ್ ರಾಷ್ಟ್ರಗಳಿಗೂ ತಮ್ಮ ಉತ್ಪನ್ನವನ್ನು ರಫ್ತು ಮಾಡುತ್ತಾ ಇದೆ. ಸುಳ್ಯದ ಅರಂತೋಡು, ಪಂಜ, ಕೊಲ್ಲಮೊಗರು ಗ್ರಾಮಗಳ ದಟ್ಟ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ 9 ಕೊರಗ ಕುಟುಂಬಗಳು ಜೇನು ಕೃಷಿಯಲ್ಲಿ ಸಾಧನೆಯನ್ನು ತೋರಿಸಿದ್ದಾರೆ. ಪಾರಂಪರಿಕ ವಿಧಾನವನ್ನು ಅನುಸರಿಸಿ ಜೇನು ಸಂಗ್ರಹಿಸುವುದು ಇವರ ವಿಶೇಷತೆಯಾಗಿದೆ. ಜೇನುಗೂಡುಗಳನ್ನು ಹಾನಿಪಡಿಸದೆ ಹೊಗೆ ಬಳಸಿಕೊಂಡು ಜೇನುಗಳನ್ನು ದೂರ ಸರಿಸಿ ಜೇನು ಸಂಗ್ರಹಿಸುವ ಕಲೆ ಇವರಿಗೆ ಸಿದ್ಧಿಸಿದೆ. ಜೇನು ಸಂಗ್ರಹಿಸುವುದು ಎಂದರೆ ಸುಲಭದ ಕೆಲಸ ಅಲ್ಲ. ಇದು ಸಾಹಸಮಯ ಮತ್ತು ಕೌಶಲ್ಯಪೂರ್ಣ ಕೆಲಸವಾಗಿದೆ. 50 ಅಡಿ ಎತ್ತರದ ಮರಗಳನ್ನು ಏರಿ ಕಾಡಿನ ಅಪಾಯಗಳನ್ನು ಎದುರಿಸ್ತಾ ಜೇನು ಸಂಗ್ರಹಿಸುತ್ತಾರೆ. 50 ಅಡಿಗಿಂತ ಹೆಚ್ಚು ಎತ್ತರದ ಮರಗಳನ್ನು ಹತ್ತುವುದು ಅತ್ಯಂತ ಕೌಶಲ್ಯಪೂರ್ಣ ಕೆಲಸ. ಮೊದಲು ಈ ಕಾಡು ಜೇನುತುಪ್ಪಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರಲಿಲ್ಲ. ಆದರೆ 2023ರಲ್ಲಿ ವನಧನ್ ವಿಕಾಸ್ ಕೇಂದ್ರಗಳ ಸ್ಥಾಪನೆಯ ನಂತರ ಪರಿಸ್ಥಿತಿ ಬದಲಾಗಿದೆ. ನಾವು ಇದೀಗ ಇದರಿಂದ ಆದಾಯವನ್ನು ಗಳಿಸ್ತಾ ಇದ್ದೇವೆ. ಇದು ಶುದ್ಧ ಕಲಬೆರಕೆ ಇಲ್ಲದ ಜೇನುತುಪ್ಪವಾಗಿದ್ದು ಗ್ರಾಹಕರಿಂದ ನಿರಂತರ ಆರ್ಡರ್ಗಳು ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವನಧನ್ ವಿಕಾಸ್ ಯೋಜನೆ ಅಡಿಯಲ್ಲಿ ಈ ಕುಟುಂಬಗಳಿಗೆ ಬೆಂಬಲ ದೊರಕಿದ್ದು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದರ ಪರಿಣಾಮವಾಗಿ ಈಗ ಕೊರಗ ಕುಟುಂಬಗಳು ಸ್ಥಿರ ಆದಾಯವನ್ನು ಗಳಿಸ್ತಾ ಇದೆ. ಕುವೈತ್, ದುಬೈ ಮತ್ತು ಕರ್ನಾಟಕದಾದ್ಯಂತ ಗ್ರಾಹಕರು ಇವರಿಂದ ಜೇನುತುಪ್ಪವನ್ನು ಖರೀದಿಸ್ತಾ ಇದ್ದಾರೆ.